ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಪರಿಷತ್ತು ನಗರದ ಬೆನಾನ್ ಸ್ಮಿತ್ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಸಂಗಮನಾಥ ಲೋಕಾಪುರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಉದ್ಘಾಟಕರಾಗಿ ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ಅವರು, ಅಧ್ಯಕ್ಷರಾಗಿ ಡಾಕ್ಟರ್ SI ಬಿರಾದರ್ ಅವರು, ಕಾರ್ಯದರ್ಶಿಗಳಾದ ಸುರೇಶ್ ಹನಗಂಡೆ ಅವರು ಹಾಗೂ ಕನ್ನಡ ಅಧ್ಯಾಪಕರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನೀಲಕಂಠ ಬೊಮ್ಮನವರ್, ಸಮೃದ್ಧಿ ಟಿವಿ ಕನ್ನಡ. ಜಯ ಸುಂದರ ನದಿವನಗಳ ನಾಡೆ, ಜಯ ವೀರ ಸರಸಿಗಳ ಬೀಡೆ, ಜಯ ಭಾರತ ಗಂಧದ ಚಂದದ ಮಣ್ಣಿನ ಗಣಿಯೇ, ರಾಘವ ಮಧುಸೂದನ ರಮತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ. ನಾವೇನ್ ಅನ್ಕೋಬೇಕು ಅಂದ್ರ ರಾಜ್ಕುಮಾರು ಅಭಿಮಾನಿಗಳನ್ನ ದೇವರು ಅಂದಂಗ ನಾವು ಅಧ್ಯಾಪಕರು ವಿದ್ಯಾರ್ಥಿಗಳು ದೇವರು ಅಂದ್ಕೊಂಡಾಗ ಮಾತ್ರ ಸಾಧ್ಯ. ವಿದ್ಯಾರ್ಥಿಗಳು ನಾವು ದೇವರು ಯಾವಾಗ ಅಂದ್ಕೊತೀವಲ್ಲ ಆ ವಿದ್ಯಾರ್ಥಿಗಳು ಒಂದು ಜವಾಬ್ದಾರಿ ಬರ್ತದೆ. ನಮ್ಗೆ ಪಾಠ ಮಾಡ್ತಕ್ಕಂಥ ಮೇಡಮ್ಮು ಸರ್ರು ನಮ್ಗೆ ಏನಂತ ಅಂದ್ಕೊಂಡವ್ರು ನಮ್ಮನ್ನೆಲ್ಲರೂ ದೇವ್ರು ಅಂದ್ಕೊಂಡ್ರು. ನಾವು ದೇವ್ರ ಥರ ವರ್ತನೆ ಮಾಡಬಾರ್ದು ಅವ್ರಿಗೆ ಅನಿಸ್ತದೆ. ನಾವು ದೇವರು ಅಂತ ಕರೆದಾಗ ಆ ದೇವರುಗಳ ಮುಂದೆ ನಾವು ಹೆಂಗಿರ್ಬೇಕು, ಭಕ್ತರಾಗಿರ್ಬೇಕು. ನೇಷ್ಟರಲ್ಲ, ನೇಷ್ಟ ಏನಾಗಬೇಕಾಗತ್ತೆ, ಭಕ್ತ ಆಗ್ಬೇಕಾಗತ್ತೆ. ಭಕ್ತ ಅಂದಾಗ ಅಹಂಕಾರ ಇಲ್ಲ, ಸರಳತೆ ಬರ್ತೈತಿ, ನಿಗರ್ವತನ ಬರ್ತೈತಿ. ನಮ್ಮ ಕಾಲೇಜುಗಳು ಏನಾಗ್ತಾವ ಅಂತಂದ್ರೆ ಒಂದು ಜ್ಞಾನದ ಕೇಂದ್ರಗಳ. ಈ ಹಿನ್ನೆಲೆಯೊಳಗ ನಮ್ಮ ಜವಾಬ್ದಾರಿ ಭಾಳ ಐತಿ ಅನ್ನುವಂಥದ್ದನ್ನ ನಾನು ಹೇಳ್ತಾ, ಇನ್ನೊಂದು ಇಲ್ಲಿ ನಮ್ಮ ಆನಂದ್ ಅವರು ಜಕ್ಕಣ್ಣವರ ಪ್ರಸ್ತಾವವಾಗಿ ಕೆಲವು ವಿಚಾರಗಳನ್ನು ಹೇಳಿದರು. ಕನ್ನಡ ಅಧ್ಯಾಪಕರ ಪರಿಷತ್ತು ಬಹಳ ಕ್ರಿಯಾಶೀಲ ಮತ್ತು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಾಕೊಂಡು ಬಂದಿದ್ದೆ ಅಂತ ಹೇಳಿ. ಅದು ಅಷ್ಟು ಸರಳ ಅಲ್ಲ. ಯಾವುದೇ ಒಂದು ಸಂಘವನ್ನು ಅಥವಾ ಒಂದು ಸಂಸ್ಥೆಯನ್ನು ಕಟ್ಟೋದು ಅಷ್ಟು ಸರಳ. ಎಂತ ಮಾತು ಹೇಳಿದ್ದು, ಏನೂ ಕೊಡ್ಲಾರ್ದವ್ರನ್ನ ಮುಂದೆ ನಿಲ್ಲಿಸಿ ಕೊಟ್ಟವ್ರು ಹಿಂದೆ ಸರದ ಮಾತಾಡಿದೆ ಮಾತು. ದೂರದಿಂದ ಅಲ್ಲ, ದೂರದಿಂದ ಬೆಂಗಳೂರಿಂದ ಕೆಟ್ಟ ದುರಸ್ತಾರ ನೋಡ್ರಿ. ಮತ್ತ ಅವ್ರದ ಹೆಚ್ಚು ಅವರ ಇಲ್ಲ, ಹಂಗೇನಿಲ್ಲ. ನಮ್ಮ ಕಡೆ ಅವರು ಮಾತಾಡ್ತಾರೆ, ಯಾವ ಸರ್ಕಾರವು ಕರೋನಾದಲ್ಲಿ ನಿಧನರಾಗಿರ್ತಕ್ಕಂಥ ದುರ್ದೈವಿಗಳಿಗೆ 10 ನಯ ಪೈಸಾ ಕೊಡಲಾರಂತ ಕಾಲದೊಳಗೆ ಉದಾರ ಮನಸ್ಸಿನಿಂದ ಕೈ ಎತ್ತಿ ನನ್ನ ಸಹೋದರರು ತೀರ್ಕೊಂಡ ಆ ಕುಟುಂಬವನ್ನು ರಕ್ಷಣೆ ಮಾಡ್ಬೇಕಂತಕ್ಕಂಥ ಏಕೈಕ ಹಂಬಲದಿಂದ ಏನು 3 ಜನರಿಗೆ ನೀವು ಕರೋನಾದೊಳಗೆ ನಿಧಿ ಕೊಟ್ಟಿರಿ. ಕನ್ನಡ ಅಧ್ಯಾಪಕರ ಪರಿಷತ್ ಗ್ರೇಟ್, ಅಧ್ಯಾಪಕರು ಬಹಳ ದೊಡ್ಡವರು. ನಾನು 14ಕ್ಕೆ ಬಿರಾದರ, ನಾನು ಮಾಡಿಯವರು. ಹೃದಯ ಹದಗೊಳ್ಳದ ಹೊರತು ಭೂಮಿ ಹದಗೊಳ್ಳದು, ಮೆದುವಾಗದು. ಅದಕ್ಕ ಬಸವಣ್ಣ ಏನ ಬಂದಿರಿ ಅದುಳು ಬಿದ್ದೀರಾ ಎಂದರೆ ನಿಮ್ಮ ಮೈಸೂರಿ ಹಾವು ಹೋದೆ ಅಂದ. ಈಗ ನಮ್ಮ ಮುನ್ನೋಳಿ ಗಿರಿಶ ಬರೋಬರಿ ಸರ್ ನೀವು ಹೇಳುದು, ಹಿಂಗ್ ಕೈ ಇಟ್ಟು ಹೇಳ್ತಾರೆ, ಮನೆಗೆ ಹೋಗಿ ಹೇಳಕ್ಕೆ ಸರ್ ಇಲ್ಲ ತಪ್ಪು ಮಾತಾಡಿದ್ರೆ ಅಂದ್ರೆ ನೋಡಿ ಮಾತಾಡ್ತಾರೆ ಸರ್. ಏನ ಬಂದಿರ ಅಂತ ಕೇಳಿದ ಆ ಶಬ್ದ ಅದೇ ಅದ, ಅದುಳು ಬಿದ್ದೀರಾ, ನಿಮ್ಮ ಮೈಸೂರಿ ಹಾರಿ ಹೋಗುದೇ. ಎಲ್ಲರೂ ಬಂದ್ರಿ ಪ್ರೀತಿಯಿಂದ. ನನಗೆ ಯಾರು ಅನ್ಲಿಕ್ಕೆ ಏನ್ ಸರ್ ಬೇಸಿಗೆಗಿರಿ ನೀವು ಅಂದ್ರೆ, ಯಾಕ ನಾ ಬೇಸಿಗೆದ್ದು ಏನ್ ತ್ರಾಸ ಆತೋ ನಾನೇ ಬೇಸಿಗೆಗಿರಿ. ನಾ ಹೇಳಿದೆ, ನೊಗ ಹೊತ್ತ ಎತ್ತಿಗೆ ನೊಗ ಬಿಟ್ಟ ಎತ್ತಿಗೆ ಬಾಳ ಹೊರಕೈತಿ. ನಿನ್ನೆ ಹೆಗಲ ಮೇಲೆ ನಗ ಏನೈತಲ್ಲ ನಿನ್ನ ವ್ಯಾಪ್ತಗ ಮಾಡೈತಿ. ನಾ ಏನು ಹೆಗಲ ಮೇಲೆ ನಗ ತಗೊಂಡಿಲ್ಲ, ಐ ಆಮ್ ರಿಟೈರ್ಡ್, ಸರ್ವತಂತ್ರ ಸ್ವತಂತ್ರ ಧೀರ ಸಿದ್ದೇಶ್ವರ. ಯಾರು ಕಿವಿ ಮುಚ್ಚಿದ್ರೆ ನನಗೆಲ್ಲ ಚಿಂತೆ. ಆಡು ಐತಿಗ ಬೇಕೆ ಬಿರುದು ಸನ್ಮಾನ. ಎಷ್ಟು ಬಿರುಸಾಗಿ ಬಿಟ್ಟಿನಲ್ಲಿ ಈಗ. ಯಾರ ಏನು ಬಂದಿಂದೇನು ಮತ್ತೀಗ ಹರೆ ಶುರುವಾಗಿದ್ದಾನ ಅಂತಂದ.
ನಾಂದೆ ಎಂದು ನಿಮ್ಮ ಸಾಮರ್ಥ್ಯ ಕಡಿಮೆ ಆಗೈತಪ್ಪ. ಕಾರಣ ಇಷ್ಟೇ, ನಮಗ್ ನೀವು ಇಷ್ಟಂತ ಹೋಗಿ ಅವ್ರನ್ನೇನು ಎಬ್ಸೋದು. ಅದ್ರಾಗ ಬೇಂದ್ರೆ ಸಿಡುಕ್ ಮನುಷ್ಯನ ಮುತ್ತೆ ಏನದ ಅಂದಿಗಿಂದ ಅನ್ನೋ ದೊಡ್ಡವ್ರು ಏನ್ ಸಿಟ್ಟು ಮಾಡಿಕೊಂಡ್ರೇನು, ಯಾರು ಬೇದ್ರೇನು ಬಡದ್ರೇನು, ಇಲ್ಲೇ ಮನಿ ಮುಂದೆ ಅಲ್ಲ ಹೊಂಟಿವಿ, ಮನಿ ಮುಂದೆ ಹೋಗಿ ಯಾರ ಬೇಂದ್ರೆಯವ್ರ ಕಂಡಿಲ್ಲ ಅಂದ್ರೆ ಏನಂದಾರ. ಗೋವಾದಾಗ ಏನೈತದ, ಗೋವಾದಾಗ ಇರೋದು ಬೇರೆ, ಬೇಂದ್ರೆಯವ್ರು ನೋಡಿದ್ರು ಬೇರೆ. ಬರ್ರಿ ತಿಳ್ಕೊಂಡು ಹಠ ಮಾಡಿ ಬೇಂದ್ರೆಯವ್ರ ಮನೆ ಮುಂದೆ ಜೀಪ್ ತರಿ 5 ಮಂದಿ ಹೋಗಿ ರಾತ್ರಿ 12 ಗಂಟೆ ಬೇಂದ್ರೆಯವ್ರ ಮನೆ ಮಾಡೋದು. ಅದು ಮುದಕ್ ಬರ್ಕೊಂತ ಕೂತಿರ್ತದೆ. ಬಂದು ಬಾಗಿಲ ತೆಗೆದು ಅದ್ರಾಗ ಅವ್ರಿಗೊಬ್ಬರು ಪರಿಚಯಸ್ಥರಿದ್ರು. ನೀವು ಬಂದಿರಿ ಅಂತ. ಹೌದು, ಯಾಕ ಏನು ಅಂತ. ಇದು ಕಳ್ಳರು ಬರುವ ಸಮಯ, ಮತ್ತೆ ಇಟ್ಟತ್ನ್ಯಾಗ ಬಂದಿರಲ್ಲ ನೀವು ಅಂದ್ರೆ ಬೇಂದ್ರೆ ಅವರು ಇಲ್ಲ ತಮ್ಮ ಜೀವ ನೆನೆಸ್ತು, ಅದಕ್ಕೆ ಭೇಟಿಯಾಗಿ ಹೋಗೋಣ ಅಂತ ಕವಿಗಳನ್ನಾರ ಭೇಟಿಯಾಗಿ ಬಂದಿವಿ ಅಂತ. ಅದ್ರಾಗ ಒಬ್ಬ ಸುಮ್ ಕುಂದಿರ್ಲಿಲ್ಲ, ಒಂದು ದಾವಪಿ ತೊರೆದ ಬಿಟ್ಟ. ಬಾರೋ ಸಾಧನ ಕೇರಿಗೆ ಅಂತ ಬರೆದ್ರಲ್ಲ, ಅದಕ್ಕೆ ನಾವು ಬಂದಿವಿ ಅಂತ. ಅವಾಗ ಬೇಂದ್ರೆ ಅಂದ್ರು, ಬರು ಭಾಳ ತಪ್ಪು ಮಾಡಿ ನಾನು. ಇವ್ ರಾತ್ರಿ 12 ಯಾವ ಬಗ್ಲಾ ಗೊತ್ತಿಲ್ಲ, ಗುರಿ ಇಲ್ಲ, ಎಬಸ್ಬಿಟ್ಟು ಗೊತ್ತಿಲ್ಲ, ಏನಿಲ್ಲ ಬಂದಿಲ್ಲ. ಅದು ಅವರಿಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅಭಿಮಾನದೊಳಗೆ ಯಾರ್ಯಾರು ಹಾಕಿದ್ರೆ ಬೇದ್ರು ಗೊತ್ತಾಗೋದಿಲ್ಲ. ಏನೋ ಬೇಯೋಲ್ಲ ಮುದಕ್ ಬೈದೋದ್ ಕೊಡೋ ಅಂತ ತಿಳ್ಕೊಂಡು ಬೇದ್ರೆಯವ್ರು ನೋಡಿದಿವಲ್ಲ ಅಂತ. ಹಂಗ ನಾವು ಎಲ್ಲಪ್ಪ ಹಿಂಬಡಿ ಇವತ್ತ ಬೇಂದ್ರೆಯವ್ರ ಮನೆಗೆ ಹೋದಂಗಾಗೈತಿ. ಕಾರಣ ಇಷ್ಟೇ, ಸಾಮೂಹಿಕ ಬೋಧಿಸು ಮುಂದೆ ಒಂದು ಮಾತು ಭಾಳ ಚಂದ ಹೇಳಿ. ಪ್ರೀತಿ ಪ್ರೀತಿ ಅಂತ ವಸ್ತು ಭವದಲ್ಲೇ ಬೇರೊಂದಿಲ್ಲ ಕಾರಣ. ಇದು ನಮ್ಮ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮಗಳು ಹುಟ್ಟಿರ್ತಕ್ಕಂಥ ಮಾತು. ಪ್ರೀತಿ ಅಂತ ವಸ್ತು ಭವದಲ್ಲಿ ಬೇರೊಂದಿಲ್ಲ ಕಾಣಿರೋ. ಪ್ರೀತಿಗೆ ಪ್ರೀತಿ ಅಲ್ಲದೆ ಬೇರೇನಿದೆ ಕಾಣಿಕೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳುವುದಿಲ್ಲ. ಪ್ರೀತಿ ಇಲ್ಲದ ಮೇಲೆ ಕಕ್ಕತ್ತಲೆಯ ಕಂಡ ಕರಗುವುದಿಲ್ಲ. ಪ್ರೀತಿ ಇಲ್ಲದ ಮೇಲೆ ನನ್ನ ನಡುವೆ ನೀನು, ನಿನ್ನ ನಡುವೆ ನಾನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಪ್ರೀತಿಯನ್ನ ಸದಾ ಕಾಲವೂ ಕೂಡ ಬೆಳೆಸಿಕೊಂಡು ಬಂದಿರತಕ್ಕಂಥ ಪರಂಪರೆ, ಸಂಸ್ಕೃತಿ ಕನ್ನಡಿಗರ. ನಿಮಗೆ ಆಶ್ಚರ್ಯ ಹೇಳ್ತೇನೆ, ಯಾರೋ ಪದ ಹಾಡ್ತದ್ರು, ನೀ ನಡೆಯುವ ಹಾದಿಯಲ್ಲಿ ಮಗವು ಬಾಳದಿರಲಿ ಅಂತ ಹೇಳ್ತಾರೆ. ಬಹಳ ಪ್ರಸಿದ್ಧ ಹಾಡಿದ್ರು. ನಮ್ಮ ಮನೆಯಾಗ ಮ್ಯಾಲೊಬ್ಬರು ಬಾಡಿಗೆ ಇದ್ರು, ಗಂಡ ಹೆಂಡತಿ. ಹೊಸದಾಗಿ ಗಂಡ ಹೆಂಡತಿ, ಹಳ ಗಂಡ ಹೆಂಡತಿ, ಹೊಸದಾಗಿ ಗಂಡ ಹೆಂಡತಿ ಬಂದಿದ್ದು. ಪಾಪ ಮನೆಯಾಗಿದ್ದು ಎಲ್ಲ ಗಂಡ ಹೆಂಡತಿ ಇದ್ದು. ಪಾಪ ಹೆಣ್ಣು ಹೊಟ್ಲೆ ಇರ್ಬೇಕು. ಅವ್ರಿಗೆ ಭಾಳ ಅಭಿಮಾನ. ಸರ್ ಮನೆಗೆ ಬಂದಿಂದ ನಮಗೆಲ್ಲ ಚಲೋ ಆಗ್ಯಾರ. ಆಯ್ತು, ಚಲೋ ಆಗ್ಯಾರ. ಏನೇನು ಚಲೋ ಆಗ್ಯಾರ ಅಂತಂದ್ರೆ, ಯಾರ್ಯಾರಿಗೋ ನೌಕರಿ ಆಗ್ಯಾವ, ಯಾರ್ಯಾರಿಗೋ ಡಿಗ್ರಿ ಆಗ್ಯಾವ, ನಮಗ್ ಮಾತ್ರ ಮಕ್ಕಳು ಆಗ್ಯಾವ. ಆ ಹೆಣ್ಮಳ ಹೊಟ್ಟೆಲಿ ಅದಾಳ, ಅವ್ರ ಪರಿಸ್ಥಿತಿ ಅದಕ್ಕೂ. ಯಾಕೆ ಹೊಟ್ಲೆ ಆಗೇನ ಅನ್ನೋದೊಂದು ದೊಡ್ಡದಕ್ಕೆ ಹೆಮ್ಮೆ. ನಾ ಹೊಟ್ಲೆ ಆಗೀನಿ, ನಾ ಬಾಂಡೆ ತಿನ್ಕೋಬಾರ್ದು, ನಾ ಏನು ಈ ಕಡೆ ಮನ್ಯಾಗ ನಿಂತು ನೋಡ್ಲಿಲ್ಲ ಅಂದ್ರು ಮಾಲಾಕ ತಳದಿಂದ ಮ್ಯಾಲೆ ಬಂದ ಕಸ ಹೊಡ್ಕೊಂಡಿಲ್ಲ ಅಂದಿಲ್ಲ ಅಂತ ತಿಳ್ಕೊಂಡು ಸಣ್ಣಗ ಕಸ ಹೊಡ್ಕೊಂತ ನಮ್ಮ ಕಾರಿಡಾರ್ನ ಕಸ ಹೊಡ್ಯಾಕತ್ತಿದ್ದೆ. ಮ್ಯಾಲ ಹೋಗಿ ನೀರಿನ ಸಿಂಟೆಕ್ಸ್ ನೋಡಕತ್ತಿದ್ದೆ. ಏನ್ತಿ ಪದ ಹಾಡಕತ್ತಿದ್ದು, ನೀ ನಡೆಯುವ ಹಾದಿಯಲ್ಲಿ ನಡೆಯುವುದು ಬಾರದಿರಲಿ ಅಂತ. ಅದು ಇದೆಯಲ್ಲ, ಒಣ ಮೂತಿ ಮಾಡಿಕೊಂಡು ಕಸ ಹೊಡಿತಿರ್ತಾರೆ. ಈತಷ್ಟು ಹಾಡ್ತಾ ಇರ್ತಿರ್ತಾರೆ. ಅದ್ರಾಗ ಏನೋ ಒಂದು ಪ್ರೀತಿ, ವಾತ್ಸಲ್ಯ, ಅನುಬಂಧ, ಜನ್ಮಾಂತರದ ಸಂಬಂಧ. ಈ ಪ್ರೀತಿನ ಅಲ್ಲವೇ ನಮ್ಮಲ್ಲಿ ಇಲ್ಲಿ ಬರಮಾಡಿಕೊಂಡದ್ದು. ಈ ಪ್ರೀತಿನ ಅಲ್ಲವೇ ನೀವು ನಮ್ಮನ್ನು ಕರೆದದ್ದು. ನಿಮ್ಮ ಪ್ರೀತಿ ಇರ್ಲಿಲ್ಲಪ್ಪ ನನಗೆ ಇಲ್ಲಿ ಬರಕ್ಕಾಗ್ತದ, ನಿಮ್ಮನ್ನು ನೋಡಕ್ಕಾಗ್ತದ, ನೀವೊಂದು ಧನಿಸಿ ಹೋಗ್ಬೇಕಾಗ್ತದ, ಮತ್ ಬಂದ್ ನೋಡೋದ್ ತಿಳ್ಕೊಂಡು ಏನ್ ನೋಡ್ಬೇಕು ನಮ್ಮ ಮಂದಿ ಅಲ್ಲ. ಇವು ಹಣ್ಣ ಪ್ರೀತಿಯನ್ನು ಹರಳ್ಪಲ್ಲೆ ಮಾಡಿ ಗಡಿಯಾಗ ಹಾಕಿ ಕುಚ್ಚಲೇ ಅಷ್ಟು ಕುಚ್ಚಿರ್ಬೇಕು ಸರ್. ಕುಚ್ಚಿ 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 ತಪ್ಪಲು ನಾನೇ ನೀರಿಲ್ಲ ಅಂದಂಗೆ ಮಾಡಿಬಿಟ್ರು.
ಕನ್ನಡಿಗರ ಕುಚ್ಚುವಿಕೆನ ಹಂಗಂತೆ ಕಸಂತ ಹಿಡಿದು ಕೊಟ್ಟು ಬಹಳ ಮಾತಿನಲ್ಲಿ, ಸಂಸ್ಕೃತಿಯಲ್ಲಿ, ನಡೆನುಡಿಯಲ್ಲಿ ನಮ್ಮಷ್ಟು ಸುರುಡು ಬಹಳ ಕಡಿಮೆ. ಒಬ್ಬರ ಮನಸ್ಸನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡೋದಂದ್ರೆ ನಮಗೆ ಗೊತ್ತಿಷ್ಟು ಪದ ನರಿದು ನುಡಿಯಲು ನುಡುವುದು ನರಿದು ಆರೆಯಲು ಆರ್ಪರ್ ಅನಾಡವರ್ಗಳು ಚತುರನಿದೆಯು ತೋರಿಸೋದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಷ್ಟು ಸಾವಿರ ವರ್ಷಗಳಿಂದ ಅವಾಗಾಡಿ ಆ ಮಾತಿಗೆ ಇವತ್ತಿಗೂ ನಾವು ಅನ್ವರ್ಥಕವಾಗಿ ಬದುಕ್ತಾ ಇದ್ವಿ ಅಂತ ಕಸಂತ ತಿಳ್ಕೊಂಡು. ಮೊನ್ನೆ ಧಾರವಾಡದೊಳಗೆ ಚೆಲ್ಲಡವ ದಾಳದವ್ರ ವಾದವನ ರೂಢ ಆ ಚೀಲ ಯಾವ ಕಡಿ ಮಾಡಿ ಎತ್ಕೊಂಡು ಹೋಗಿ ಮಾಡಿ ಮ್ಯಾಲ ತೋರಕತ್ತಿದೆ. ಯಾರೋ ಒಬ್ರು ಹೇಳಿದ್ರು, ಧಾರವಾಡ ಸರ್ ಬಂದಾರ ಮಾಳಿ ಮೇಲೆ ಜೋಳ ತೋರ. ಏಯಪ್ಪ ಬಂದ್ಗಳು ಏನಾರ ಮಾಡಿ ಬಿಡ್ತಾರ, ಮೊದಲನೇ ಮಾಡಕ್ಕಾಗೋದಿಲ್ಲ, ಏನಿಲ್ಲ, ಈಗೆಲ್ಲ ದಮ್ ಆಗಿಬಿಟ್ಟಾರ, ಬಗ್ಗುದಿಲ್ಲ, ಏನಿಲ್ಲ, ಬೇಡ ಬೇಡ ನಮ್ಮೋ ದಾಡ 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 ಮ್ಯಾಗ ಬಂದ್ರಾಗ 10 ಪುಟ್ಟಿ ತೋರ ಬಿಟ್ಟಿದ್ದೆ. 10 ಪುಟ್ಟಿ ತೀರೋದ್ರೊಳಗೆ ನಾವೇನು ದುಡ್ದವರೆಲ್ಲ ಬಿಟ್ರಲ್ಲ, ಕುಡಿದು ನೀರು ದಳ 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 ಮೈ ಮೇಲಿಲ್ಲ. ನಮ್ಮವ್ ಬಂದಾಗೇನ ಅನ್ಯಾಕ್ ಮಾಡಕ್ ಹೋಗಿ ಏನೋ ಅಂತಾರಲ್ಲ, ನಾ ಎಲ್ಲ ಒಂದು ಆಳು ಹಚ್ಚಿ ಮಾಡಿಸ್ತಿದ್ದೆ ಮಗನೇ ತಿಳ್ಕೊಂಡು ಶಾರೂರ್ ತಗೊಂಡು ಎಲ್ಲ ಮುಖ ಎದಿ ಎಲ್ಲ ಹೊರಿಸಿ ನಡೀನ್ ಸಾಕಂತಂದ್ರೆ ಇದೊಂದು ಪುಟ್ಟ ತೂರ್ಕೊ ಬರ್ತಾರೆ ಅಂತಂದ್ರೆ ತೂರ್ಕೊಂಡು ತಳಗ್ ತಗೊಂಬಂದೆ. ಅವಾಗ ನನಗೆ ಗೊತ್ತಾಗ್ತದೆ ಇಷ್ಟು ತೂರಿದ್ರು ಗೊತ್ತಾಗಲಾರದಂತ ತನಿಖೆ ಒಂದು ತಾಯಿಯ ಸೆರಗಿನ ಬೀಸಣಿಕೆಯೊಳಗೆ ಎಷ್ಟು ಲಘು ಮಾಯ ಆಗಿ ಹೋಗ್ಬಿಡ್ತಲ್ಲ ಅಂತ. ತಾಯಿ ಪ್ರೀತಿಯನ್ನ ಅನುಭವಿಸಿ ಆ ಜೋಳತ್ತಿನ ಕಟ್ಕೊಂಡು ಧಾರವಾಡಕ್ಕೆ ತಗೊಂಬಂದೆ. ಅವ್ರನ್ನ ಧಾರವಾಡಕ್ಕೆ ತಗೊಂಡ್ರು. ಧಾರವಾಡದಾಗ ತಂಪು ಬಾಳ ಮಾತ್ರ ರುಚಿ ಅದು. ನಮ್ಮ ಜೋಳಕ್ಕೆ ರುಚಿಯಾಗಿದ್ದ ಬಾಳ ರುಚಿಯಾಗ್ಯಾವ ಅಂತ ಏನ್ ತೆಗು ಮನೆಗೆ ಅದ ಅಂತ ತಿಳ್ಕೊಂಡು ಏನ್ ಮಾಡಿದೆ, ಮತ್ತೆ ಅದನ್ನ ಯಾರ ಪರಿಮಾಣ 10 ರಗದಾಗಿತ್ತ ತಗೊಂಡು ಹೋಗಿ ತೂರಾಕ್ ಹಚ್ಚಿದೆ. ನೀರು ಹಂಗ ಹೋಗಾಕತ್ತೀವಿ, ಅವೇನ್ ನಿಲ್ಲಲಿಲ್ಲ. ನಮ್ಮ ಹುಡುಗ ಬಂದ, ಅಪ್ಪ ಮೇಲೆ ಜ್ವಾಳ ತೂರಾಕತ್ತ. ನಿಮ್ಮಪ್ಪ ಭಾರಿ ಗಟ್ಟಿ, ಕಣ್ಣಾರೆ ನೋಡಿನಪ್ಪ, 2 ಚೀಲ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿಲ್ಲ. ನಿಮ್ಮ ಅಪ್ಪನಂತ ಗಟ್ಟಿ ಮನುಷ್ಯನ ಎಲ್ಲಿ ನೋಡ್ಲಿಲ್ಲ, ನಂದು ಒಳಗೆ ಹೋಗ್ಬಿಡ್ತು. ನಮ್ಮ ಹುಡುಗನ ಮುಂದೆ ಕಟ್ಟಿ ಹೇಳಿದ್ನಲ್ಲ, ಹುಡುಗರು ಹೋದಾಗ ಹಿಂಗೆಲ್ಲ ಮಾಡಿದ್ದಪ್ಪ ಅಂತ ಹೇಳಿದ್ನಲ್ಲ. ಮಮ್ಮಿ ಹೋಗಿ ಅಪ್ಪ ಮ್ಯಾಲ್ ತೋರಾಕತ್ತಾರ, ಸ್ವಲ್ಪ ಏನಾರ ತಗೊಂಡು ಹೋಗಿ ಮೈ ಕೈ ಒರೆಸ್ಬೇಕು. ಹೌದಪ್ಪ ನಿಂದೊಂದು ಕಿರಿಕಿರಿ ನನಗೆ, ನಾ ಏನು ಒರೆಸ್ಬೇಕಂತ ಮನಸಾನ ಏನು ಹೋಗುದಿಲ್ಲ, ನೀನು ಕಿರಿಕಿರಿ ಹೋಗ್ತೀನಿ ತಿಳ್ಕೊಂಡು ಮ್ಯಾಲ ಎತ್ತಿ ಬಂತಪ್ಪ. ಮ್ಯಾಲ ಎತ್ತಿ ಬಂದ್ ಕೂಡ ನನಗೆ ತುರು ಶಕ್ತಿ ಎಲ್ಲಿಂದ ಇರುತ್ತೋ ಏನೋ ಹೇಳ್ತಾ ಇದ್ದಾರೆ. ಮಕ್ಕಳ ಮನೆಗೆ ಯಾವ ಚೀಲಿದ್ರು ತೂರಿ ಬಿಡ್ಬೇಕು. ಈಗ ಏನ್ ಸೀರೆ ಐತೆ, ಶರಗ ಐತೆ, ಕಾಲುಗಳು ಹಾಕೊಳ್ಳೋದು, ನಂಗಿ ಹಾಕೊಳ್ಳೋದು. ಸುಮ್ಮನೆ ಪುಟ್ಟಿ ತಗೊಂಡ್ರೆ ತಲೆ ಮೇಲೆ ಹಾಕೊಂಡು ನಿಂತೆ ಸೀದಾ ಹೋಗಿರಿ. ಮೊದಲೊಂದ್ಸತಿ ಕೈ ಹಿಡಿಲಿಲ್ಲ, ಮುಖ ನೋಡ್ಲಿಲ್ಲ. ಮುಂದೊಂದು ಅಗದಿ ಗುಲಾಬಿ ಪುತ್ತಳಿ ಹೆಂಗ ನಿಂತ ಇದೇನು ತೂರಿ ಹಣ ಆಗಿತ್ತಲ್ಲ, ಮುಖ ಕೂಡ ನೋಡ್ಲಿಲ್ಲ. ಸುಮ್ಮನೆ ಪುಟ್ಟಿ ಹಿಡ್ಕೊಂಡು ಪಾಲಕ್ ಬಂದಿದೆ. ಎಷ್ಟು ವ್ಯತ್ಯಾಸ ಆಗ್ತಾ ಇದೆ. ಬಹಳ ಸಂತೋಷವನ್ನ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಇದೇ ರೀತಿ ಬಹಳಷ್ಟು ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೇವೆ. ಆದರೆ ಇವತ್ತ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ, ನನಗಿಂತಲೂ ಪೂರ್ವದಲ್ಲಿ ಸೇವೆಯಿಂದ ನಿವೃತ್ತಿಯಾಗಿರತಕ್ಕಂಥ ಸರ್ ಯಲ್ಲಪ್ಪ ಹಿಮಿಡಿ ಅವ್ರ ಬಗ್ಗೆ ನಾನೇನು ಬಹಳ ಮಾತನಾಡೋದ್ರ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಅವರಲ್ಲಿ ಇರ್ತಕ್ಕಂಥ
ಒಂದು ಒಳ್ಳೆಯ ಗುಣ ಬಹಳ ಶಕ್ತ, ಅದನ್ನು ನಾನು ಅವರಲ್ಲಿ ಬಹಳ ಕಂಡೆ. ಅವರು ಇವತ್ತ ಯಾವ ಮಟ್ಟದಲ್ಲಿ ಗುರುತಿಸಿಕೊಂಡಾರ ಅಂದ್ರ ನಿಮ್ಗೆಲ್ಲರಿಗೆ ತಿಳಿದದಂತ ನಾನು ಅಂದುಕೊಂಡಿನಿ. ಆದ್ರೂ ಮತ್ತೊಮ್ಮೆ ಹೇಳ್ತೀನಿ, ಈ ನಾಡಿನ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯ ಅವರಿಗೆ, ಸರ್ಕಾರಕ್ಕೆ ಕೆಲವು ಸಂದರ್ಭಗಳಲ್ಲಿ ಸಲಹೆ ಸೂಚನೆಗಳನ್ನ ಕೊಡತಕ್ಕಂಥ, ಪತ್ರದ ಮುಖಾಂತರ ಸರ್ಕಾರವನ್ನ ಎಚ್ಚರಿಸತಕ್ಕಂಥ ಕೆಲಸ ಮಾಡತಕ್ಕಂಥ ದೊರಗೂರು ರಾಮಚಂದ್ರಪ್ಪನವರ ಅಚ್ಚುಮೆಚ್ಚಿನ ಶಿಷ್ಯ ಅವರು. ಇಲ್ಲಿ ಈ ಭಾಗದಾಗ ಏನರೇ ಆದ್ರ ಕನ್ನಡ ವಿಷಯಕ್ಕಾಗಲಿ ಇನ್ನಿತರ ಯಾವುದೇ ವಿಷಯಕ್ಕಾಗಲಿ ಅವಾಗ ನೇರವಾಗಿ ಏನಪ್ಪಾ ಅಂತಂದ್ರ ಹಿಮ್ಡಿ ಸರ್ ಅವ್ರ ಗಮನಕ್ಕೆ ತರ್ತಿದ್ರು. ಅದು ನನಗೆ ಗೊತ್ತು. ವರ್ಕ್ಲೋಡದ ಕಾರ್ಯಭಾರದೊಳಗ ಸತೀಶ್ ಜಾರಕಿಹೊಳಿ ಅವರು ಮನೆಗೆ ಹೋಗ್ಯಾರ.